guys, welcome back to my channel Spurti Vlogs. So guys, ಇವತ್ತಿನ ವ್ಲಾಗಲ್ಲಿ there are so many things to share with you all guys. So ಅದಕ್ಕೆ ಒಂಥರ ಮಿಕ್ಸ್ಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫ್ರಮ್ ಆರ್ ಗಾರ್ಡನ್. ನಮ್ಮ ಗಾರ್ಡನ್ಗೆ ನಾವು ಫ್ಯೂ ಫ್ಲವರ್ಸ್ ಪಾಟ್ಸ್ನೆಲ್ಲ ತೊಗೊಂಬಂದಿದ್ವಿ. ಸೊ ಅದಕ್ಕೆ ಅದನ್ನೆಲ್ಲ ಕ್ಲೀನಾಗಿ ಒಂದು ಜಾಗ ಮಾಡಿಬಿಟ್ಟು ಅದರಲ್ಲೆಲ್ಲ ಹಾಕೋಣ ಅಂತ ಅಂದ್ಕೊಂಡ್ವಿ. ಸೊ ಮುಂಚೆ ಬ್ರಿಂಜಾಲ್ ಗಿಡ ಇತ್ತು, ನಿಮಗೆ ನೆನಪಿದ್ರೆ ನಾನು ಬ್ರಿಂಜಾಲ್ ಎಲ್ಲ ಹಾರ್ವೆಸ್ಟ್ ಎಲ್ಲ ಮಾಡುವಾಗ ಇದೇ ಥರ ವ್ಲಾಗ್ ಮಾಡಿ ಎಲ್ಲ ಶೇರ್ ಮಾಡಿದ್ದೆ ಮುಂಚೆ, ಸ್ವಲ್ಪ ಹಳೆ ವ್ಲಾಗಲ್ಲಿ. ಸೊ ಆ ಪ್ಲೇಸ್ ಏನಿತ್ತು ಅದನ್ನೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಅಲ್ಲಿ ನಾವು ಈ ಫ್ಲವರ್ಸ್ನೆಲ್ಲ ಹಾಕಿದ್ದೀವಿ. ನೋಡಿ, ಇದು ಸಪೋಟ, ಇದು ಏಳಿಕಾಯಿ, ಇದು ಪೆನ್ನು, ಇದು ಚೇಪೆಕಾಯಿ. ಇದನ್ನು ವಿಡಿಯೋ ಮಾಡಿ ಅಷ್ಟೊಂದು ಆರೆಂಜಸ್ ಬಿಟ್ಟಿದ್ದೀವಿ. ಈ ರೋಸು ಎಷ್ಟು ಗಮ್ಮಂತದ ಗೊತ್ತಾ? ಓ ಗುಲಾಬಿ ಉಳ್ಕಂತ. ಇದು ಸಪೋಟ ಹಣ್ಣು ಆಗ್ತದೆ ನೋಡಿ. ಇದೆಲ್ಲ ಹೊಸ ಪ್ಲಾಂಟ್ಸ್, 5 ಕಲರ್ಸ್ ರೋಸ್ ಪ್ಲಾಂಟ್ಸ್ ಆಗ್ತದೆ. ಇದೊಂದು ನನ್ನ ಕಿಚನಿಂದ ಇವನ್ನೆಲ್ಲ ನೋಡ್ಬೋದು. ಇದೊಂದು ರೋಶ್ನಿ ಅಲ್ಲಿಂದ ನೋಡೋದಂತೆ, ಫ್ಲವರ್ಸ್ ಆರ್ ವೆರಿ ಗುಡ್ ಅಂದು ಕಮ್ಮಲ್ ಗಿವ್ ಯು ಅಂತ ರೋಶ್ನಿಗಂತ ಹೂವು. ಸೊ ನೈಸ್. ನೋಡು ಇದು ಎಷ್ಟೊಂದು. ಅಪ್ಪ ದೇವ್ರೆ, ಇದಂತೂ ಎಷ್ಟು ಮಾಡ್ತೆ ತಗೋತೆ. ಎಷ್ಟು ಬಿಟ್ಟೈತೆ ಗೊತ್ತಾ ನೋಡಿ. ಸಾಯಂಕಾಲ ರಿಸೆಪ್ಷನ್ ಬಂದು ರೋಸ್ ಇಟ್ಕೊ. ಮಾ ಏನು ನಾವೆಲ್ಲ ಹೂಕ್ಕೆ ಎಷ್ಟು ಆಸೆ ಬೀಳ್ತಿದ್ವಿ. ಏನ್ ಮಕ್ಳು ಇವಾಗಿನ ಮಕ್ಳು ಹೂವನೇ ಮುಡಿಯಲ್ಲ. ನಾನು ತಂದ್ರೆ ಅದು ಕಿತ್ ಬಿಸಾಕ್ದಲ್ಲ. ಏನ್ ಕಿತ್ ಬಿಸಾಕ್ದೆ? ರೋಸ್ನ ಯಾವಾಗ? ನನ್ಗೆ ಯಾರೋ ಕೊಟ್ಟಿದ್ರು ಅಂತಂದಲ್ಲ. ಹಿಂದೆ ಇಟ್ಕೊ, ಯಾರೋ ಕೊಟ್ಬಿಟ್ರೆ ಬಿಟ್ಟು. ಎಷ್ಟು ದಿವಸ ನಿನ್ ಗಾರ್ಡನ್ ವಿಸಿಟ್ ಮಾಡಿಯಲ್ಲ? ಗಾರ್ಡನ್ ಟೂರ್ ಮಾಡ್ಬೇಕಂತ. ಟೂರ್ ಸಕ್ಕತ್ರೆ ಇದು ಚೆನ್ನಾಯ್ತಲ್ಲ. ಅಲ್ಲಿ ನೋಡು ಆರೆಂಜ್ ಪ್ಲಾಂಟ್ ತೋರ್ಸು. ಇವಾಗ ರಾಜ ರೋಷವಾಗಿ ಧೈರ್ಯವಾಗಿ ಹೇಳ್ಕೊಂಬಂದ. ನಮ್ಮ ಮನೇಲಿ ಆರೆಂಜ್ ಐತೆ. ಆರೆಂಜ್ ಗೈಸ್, ಆರೆಂಜ್ ನೋಡಿ ಗೈಸ್, ಎಷ್ಟೈತೆ ನೋಡಿ ಗೈಸ್. ಅಷ್ಟು ತೆಗೆದ್ಬಿಟ್ವಿ. ಇಷ್ಟ ಐತೆ ನೋಡು. ಸೇಮ್ ಇದೇ ಥರನ ಅಲ್ಲಿರೋದು ಕಾಯಿ ಗಿಡ. ಏನು ಡಿಫ್ರೆನ್ಸ್? ಇವಾಗ ಕಾಯಿ ತಗೊಂಡಲ್ಲ ಅದು, ಮತ್ತೆ ಈಗ ಗೊತ್ತಾಗ್ತೈತೆ. ಎಲೆನೂ ಹಂಗೆ ಐತೆ ಆದ್ರೆ ಇದು ಸ್ವಲ್ಪ ಕವಿ ಐತೆ. ಅದು ಹಂಗೆ ಅನ್ಕೊಂಡೆ. ನಮ್ಗೆಲ್ಲ ಅಷ್ಟೆಲ್ಲ ಗೊತ್ತಾಗ್ತೈತೆ ಹೇಳು. ಅದಕ್ಕೆ ಹೇಳೋದು ಫಾರ್ಮಿಂಗ್. ತುಂಬಾ ಜನ ಗೈಡ್ ಮಾಡೋರೆ. ಥ್ಯಾಂಕ್ ಯು ಗೈಸ್. ಆಮೇಲೆ ಚೇಪೆಕಾಯಿ ಒಂದು 100 ಮೇಲೆ ಬಂತು. ಚೇಪೆಕಾಯಿ ಸಕ್ಕತ್ತಾಗಿತ್ತು. ಅವ್ರ ಮರದ್ದು ಬೇರೆಯವ್ರ ಮರನೂ ನಾವು ನೋಡೋದು. ನಮ್ದು ಚಿಕ್ಕದು ಇಷ್ಟೇ ಇತ್ತು. ಇಷ್ಟಿತ್ತು. ಎಲ್ಲ ಖುಷಿ ಪಟ್ರು ನಮ್ಮ ರೋಡಲ್ಲಿ ಇರೋರೆಲ್ಲ. ಎಲ್ಲರಿಗೂ ಕೊಡ್ತೀನಿ ಗೈಸ್. ಫುಲ್ ಫ್ರೆಶ್ ಮಾರ್ನಿಂಗ್ ನೈಸ್. ಇದು ಇದ್ರಲ್ಲಿ ಪಿಕಲ್ ಹಾಕೊಡು. 4 ಕೊಟ್ಬಿಟ್ಟು ಪಿಕಲ್ ಹಾಕೊಡು ಅಂದ್ರೆ ನಾರಂಗಿ ಇಲ್ಲ, ಆರೆಂಜ್, ಬಿಗ್ ಲೆಮನ್. ನೈಸ್ ಆಂಟಿ. ವಾಟ್ ಯು ವಿಲ್ ಡೂ ವಿತ್ ಆಲ್ ದಿಸ್? ಇಷ್ಟೊಂದೇನ್ ಮಾಡೋದು? ಪಕ್ಕದ ಮನೆಯವರೆಲ್ಲರಿಗೂ ಅದೃಷ್ಟ. ಪಪ್ಪಾಯ, ಚೇಪೆಕಾಯಿ, ಮಾವಿನಣ್ಣು, ಬೀನ್ಸ್ ಎಲ್ಲ ತಗೊಳ್ಳೋದು. ಏನಿಲ್ಲ ಅಂದ್ರೂ ಒಂದು 10 kg ಆಯ್ತಲ್ಲ. ಆ್ಯಂಡ್ ಆಲ್ಸೋ ಈ ಬೀನ್ಸ್ ಮತ್ತು ಈ ಬೇ ಲೀಫ್ ಎಲ್ಲ ಏನಿದೆ, ಸೊ ಅದೆಲ್ಲ ಬಂದುಬಿಟ್ಟು ನಮ್ಮ ಫಾರ್ಮ್ ಹೌಸಿಂದ, ಆ ಫಾರ್ಮಿಂದ ತೊಗೊಂಬಂದಿರೋದು. ಸೊ ತುಂಬ ಖುಷಿಯಿಂದ ನಮ್ಮ ಮಮ್ಮಿ ಎಲ್ಲ ನೋಡ್ತಾಯಿದ್ರು.
ಆ್ಯಂಡ್ ಇಟ್ ವಾಸ್ ರಿಯಲಿ ಸೊ ಟೇಸ್ಟಿ ಹೆಲ್ದಿ. ಆ್ಯಂಡ್ ಅದೇ ನೆಕ್ಸ್ಟ್ ಡೇ ತುಳಸಿ ಹಬ್ಬ ಕೂಡ ಇತ್ತು. ಸೊ ಅದರ ಹಿಂದಿನ ದಿನ ಪಾಪುಗೆ ಬೈಕ್ ಕೂಡ ತೊಗೊಂಬಂದಿದ್ವಿ. ಸೊ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ವ್ಲಾಗ್ ಎಂಡಲ್ಲಿ ಆ್ಯಡ್ ಮಾಡಿದ್ದೀನಿ. ಡೋಂಟ್ ಮಿಸ್ ಟು ವಾಚ್ ದ್ಯಾಟ್. ಪಾಪುಗೆ ಯಾವ ಬೈಕ್ ತೊಗೊಂಬಂದ್ವಿ, ಹೆಂಗಿತ್ತು ಆ ಬೈಕ್ ಅನ್ನೋದನ್ನೆಲ್ಲ ನೀವು ಎಂಡಲ್ಲಿ ವಾಚ್ ಮಾಡ್ಬೋದು. ಆಲ್ಸೋ ಹಬ್ಬದ ದಿನ ಅಂತ ಅಂದ್ಬಿಟ್ಟು ಸುಮ್ಮನೆ ಗಾಡಿಗೆಲ್ಲ ಪೂಜೆ ಮಾಡಿದ್ವಿ ಅವ್ನ ಖುಷಿಗೆ. ಆ್ಯಂಡ್ ಆಲ್ಸೋ ಮನೆಗೆ ಏನಾದರೂ ಹೊಸ ವಸ್ತು ತೊಗೊಂಬಂದರೆ ಪೂಜೆ ಮಾಡಿ ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ಬಂದುಬಿಟ್ಟು ನಾನು ನಿಮ್ಮೆಲ್ಲರಿಗೂ ಇಂಡಸ್ ವ್ಯಾಲಿಯಿಂದ ಫ್ಯೂ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೆ. ಸೊ ಅದೆಲ್ಲ ಹೇಗಿದೆ ಮತ್ತು ಅದರ ಬೆನಿಫಿಟ್ಸ್ ಏನು ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಈಗ ನಾನು ತೋರಿಸ್ತಿರೋದು ಬಂದುಬಿಟ್ಟು ಸೂಪರ್ ಸ್ಮೂತ್ ಕ್ಯಾಸ್ಟ್ ಐರನ್ ತವಾ. ಈ ಕಾಸ್ಟ್ ಐರನ್ ತವಾ ಬಂದುಬಿಟ್ಟು ಪ್ರೀ ಸೀಸನ್ಡಾಗಿ ಬರುತ್ತೆ. ಆ್ಯಂಡ್ ಇವಾಗ ನಾನು ತೋರಿಸ್ತಿರೋದು ಬಂದುಬಿಟ್ಟು 100% ಪ್ಯೂರ್ ಐರನ್ ಶೀಟ್ ತವಾ. ಈ ಎಲ್ಲ ಪ್ರಾಡಕ್ಟ್ಸ್ ಬಂದುಬಿಟ್ಟು ನ್ಯಾಚುರಲಿ ಮೇಡ್ ಆಗಿರುತ್ತೆ. 100% ನ್ಯಾಚುರಲ್, 100% ಟಾಕ್ಸಿನ್ ಫ್ರೀ, ಹಾಗೂ ಇಟ್ ಎನ್ರಿಚಸ್ ಫುಡ್ ವಿತ್ ಐರನ್, ಎನ್ಹಾನ್ಸಸ್ ಫುಡ್ಸ್ ಫ್ಲೇವರ್. ಆ್ಯಂಡ್ ಇದು ಬಂದುಬಿಟ್ಟು ನಾನ್ ಸ್ಟಿಕ್ಕಿ ಆಗಿ ಕೂಡ ವರ್ಕ್ ಆಗುತ್ತೆ. ಸೊ ಈ ತವಾ ಬಂದುಬಿಟ್ಟು ನಾನು ಇಂಡಸ್ ವ್ಯಾಲಿಯಿಂದ ತರಿಸ್ಕೊಂಡಿರೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ತೋರಿಸ್ತಿರೋದು ಬಂದುಬಿಟ್ಟು ಇಂಡಸ್ ವ್ಯಾಲಿ ಅವ್ರದ್ದೇ ಏನೋ ಒಂದು ಪ್ರಾಡಕ್ಟ್, ನನ್ನ ಫೇವ್ರೆಟ್ ಪ್ರಾಡಕ್ಟ್ ಆಗಿರೋವಂಥ ಟ್ರೈ ಪ್ಲೇಸ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್. ಈ ಪ್ರೆಷರ್ ಕುಕ್ಕರ್ ಬಂದುಬಿಟ್ಟು 5 ಲೀಟರ್ಸ್ ಪ್ರೆಷರ್ ಕುಕ್ಕರ್ ಆಗಿರುತ್ತೆ. ಸೊ 5 ಲೀಟರ್ಸ್ ಆಗೋಷ್ಟು ನಾವು ಇದರಲ್ಲಿ ಕುಕ್ ಮಾಡ್ಬೋದು. ಆ್ಯಂಡ್ ಅದರ ಜೊತೆಗೆ ಬಾಟಮ್ ಬಂದುಬಿಟ್ಟು ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಈಸ್ ಟಾಪ್ ನಾಚ್, ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಒಂದು ವಿಸಿಲ್ ಕೂಡ ಬಂದಿರುತ್ತೆ. ಸೊ ಇವಾಗ ನಾನು ಬಂದುಬಿಟ್ಟು ಇದರಲ್ಲಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಸಿಂಪಲ್ಲಾಗಿ 1 ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ಲ ಬ್ಯಾಚುಲರ್ಸ್ಗೆ ಅಥವಾ ಈಗ ಕುಕಿಂಗ್ ಕಲಿತಿರೋರಿಗೆ ತುಂಬ ಈಸಿ, ಟೇಸ್ಟಿ ಆ್ಯಂಡ್ ಈಸಿ ಪೀಸಿ ರೆಸಿಪಿ ಅಂತಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ವೆರಿ ಸಿಂಪಲ್ ಆ್ಯಂಡ್ ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ಫಸ್ಟ್ ಈಗ ನಾನು ಇಂಡಸ್ ವ್ಯಾಲಿ ಅವ್ರದ್ದೇ ಕುಕ್ಕರ್ನ ಇಟ್ಕೊಂಡು ಸ್ಟವ್ ಮೇಲೆ ಕಲ್ಲುವು ಮತ್ತು ಮರಾಠಿ ಮೊಗ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಫಸ್ಟ್ ಆಯಿಲ್ ಹಾಕ್ಕೊಂಡು ಅದಾದಮೇಲೆ ಆನಿಯನ್ಸ್ನ ಸ್ಲೈಸ್ ಮಾಡಿರೋದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಕಾರ್ಡಮಮ್, ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲ ನಾನು ಏನು ಯೂಸ್ ಮಾಡಿಲ್ಲ. ಓಕೆನಾ, ಜಸ್ಟ್ ಇದು 2 ಸ್ಪೈಸ್ ಯೂಸ್ ಮಾಡಿರೋದು. ವೈ ಅಂತ ಕೂಡ ಹೇಳ್ತೀನಿ. ಆ್ಯಂಡ್ ಈಗ ಬಂದುಬಿಟ್ಟು ಆನಿಯನ್ಸ್ ಕ್ಯಾರಮಲೈಸ್ಡ್ ಆದಮೇಲೆ ನಾನು ಇದಕ್ಕೆ ಚಿಕನ್ ಪೀಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೋನ್ಲೆಸ್, ಸ್ಕಿನ್ ಔಟ್ ಯಾವುದಾದ್ರೂ ಆ್ಯಡ್ ಮಾಡ್ಕೊಬೋದು. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಡೀ ಬಿರಿಯಾನಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಇನ್ಕ್ಲೂಡಿಂಗ್ ದ ರೈಸ್. ಸೊ ಇಲ್ಲಿ ನಾನು ಒಂದು ಅರ್ಧಗಿಂತ ಒಂದು 1/4 kg ಆಗೋಷ್ಟು ಚಿಕನ್ನ ತೊಗೊಂಡಿದ್ರೆ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ರೈಸ್ ಎಷ್ಟು ಆ್ಯಡ್ ಮಾಡ್ತೀನೋ ಅಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿ ಮಾಡಿಬಿಟ್ಟು ಚಿಕನ್ ಜೊತೆ 1 ಟೈಮ್ ಸಾಟೆ ಮಾಡಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ. ಆ್ಯಂಡ್ ಈಗ ಬಂದುಬಿಟ್ಟು ಒಂದು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ 1 ಏಡಿ ಆಗೋಷ್ಟು ಪುದೀನ, ಅದಾದಮೇಲೆ 1 ಏಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್, ಮಿಂಟ್ ಇದೆರಡನ್ನೂ ಕೂಡ ವಾಶ್ ಮಾಡಿಬಿಟ್ಟು 1 ಏಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು ಸ್ಮೂತ್ ಪೇಸ್ಟ್ ಥರ ಮಾಡ್ಕೊಂಬನ್ನಿ. ಆ್ಯಂಡ್ ಈಗ ಬಂದುಬಿಟ್ಟು ಚಿಕನಲ್ಲಿ ಒಂದು ಸ್ವಲ್ಪ ನೀರು ಬಿಟ್ಟಿರುತ್ತೆ. ಸೊ ಆ ನೀರೆಲ್ಲ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿಬಿಟ್ಟು ಈಗ ನಾನು ಟೊಮೆಟೋನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಟೊಮೆಟೊ ಬಂದುಬಿಟ್ಟು ನಾನಿಲ್ಲಿ 1 ಟೊಮೆಟೊ ಯೂಸ್ ಮಾಡಿದ್ದೀನಿ ಅಷ್ಟೇ. ನನಗೇನು ಜಾಸ್ತಿ ಟೊಮೆಟೊ ಅಥವಾ ಜಾಸ್ತಿ ಗ್ರೇವಿ ಏನು ಬೇಕಾಗಿರಲಿಲ್ಲ. ಅದಕ್ಕೆ ನಾನು ಇಲ್ಲಿ ಜಸ್ಟ್ 1 ಟೊಮೆಟೊ ಸ್ಲೈಸ್ ಮಾಡಿರೋದು ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂಚೂರು ಮೆಂಟ್ ಲೀವ್ಸ್, ಪುದೀನಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 5 ಮಿನಿಟ್ಸ್ ಕುಕ್ ಆಗೋಕ್ಕೆ ಬಿಡೋಣ. ಸೊ ಈಗ ಬಂದುಬಿಟ್ಟು ಟೊಮೆಟೋಸ್ ಎಲ್ಲ ತುಂಬ ಸ್ಮಶಿಯಾಗಿ ಪೇಸ್ಟ್ ಥರ ಆಗಬೇಕು. ಆ ಟೈಮಲ್ಲೇ ಚಿಕನ್ ಕೂಡ ಚೆನ್ನಾಗಿ ಕುಕ್ ಆಗುತ್ತೆ. ಬಿಕಾಸ್ ವಾಟರ್ ಎಲ್ಲ ಬಿಟ್ಬಿಟ್ಟು ನಾವು ತುಂಬ ಟೈಮ್ ಕೊಟ್ಟಿದ್ದೀವಿ ಚಿಕನ್ ಕುಕ್ ಆಗೋದಕ್ಕೆ. ಸೊ ಈ ಟೈಮಲ್ಲಿ ಚಿಕನ್ ಅಟ್ಲೀಸ್ಟ್ 85 to 90% ಕುಕ್ ಆಗಿರಬೇಕು. ಈಗ ಬಂದುಬಿಟ್ಟು ನಾವು ಪ್ರಿಪೇರ್ ಮಾಡಿದ್ವಲ್ಲ ಮಸಾಲ, ಯೂಸಿಂಗ್ ಶುಂಠಿ, ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ಅದಾದಮೇಲೆ ಮೆಂಟ್ ಲೀವ್ಸ್, ಕೊರಿಯಾಂಡರ್ ಎಲ್ಲ. ಸೊ ಆ ಮಸಾಲ ಆ್ಯಡ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಜಾರ್ ತೊಳೆದಿದ್ದು ನೀರು ಇರುತ್ತಲ್ಲ, ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಲೈಕ್ ಈಗ ರಾ ಸ್ಮೆಲ್ಲೆಲ್ಲ ಏನಿರುತ್ತೆ ಅದೆಲ್ಲ ಹೋಗಿಬಿಡಬೇಕು. ಚೆನ್ನಾಗಿ ಕುಕ್ ಆಗಿಬಿಟ್ಟು ಅದಾದಮೇಲೆ ಈ ಥರ ಮೇಲೆ ಕಡೆ ಎಣ್ಣೆ ತೇಲ್ಬೇಕು ಅನ್ನೋವರೆಗೂ ಕುಕ್ ಮಾಡಿ. ಆ್ಯಂಡ್ ಯು ಕ್ಯಾನ್ ಸಿ ಈಗ ನಾನು ಒಂದು ಮಸಾಲ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಇದು ನಾನೇ ಮನೇಲಿ ಪ್ರಿಪೇರ್ ಮಾಡಿರೋದು. ವೆರಿ ಸಿಂಪಲ್ ಆ್ಯಂಡ್ ಸೋ ಫ್ಲೇವರ್ಫುಲ್. ಚಕ್ಕೆ, ಲವಂಗ, ಏಲಕ್ಕಿ, ಕಾರ್ಡಮನ್, ಸಿನಮನ್, ಅದಾದಮೇಲೆ ಕ್ಲೋವ್ ಇದನ್ನು ಆ್ಯಡ್ ಮಾಡಿಕೊಂಡು ಫೈನಲ್ಲ ಒಂದು ಸ್ವಲ್ಪ ಕೋಸ್ ಪೌಡರ್ ಮಾಡ್ಕೊಂಡು ಹ್ಯಾಂಡ್ ಮಾಡಿ ಎಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ ಗೊತ್ತಾ. ಹಾಗೆ ಹಾಕೋದಕ್ಕಿಂತ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ಫುಲ್ ಮನೆಯೆಲ್ಲ ಘಮ ಘಮ ಅಂತ ಅಂದ್ಬಿಡುತ್ತೆ. ಆ್ಯಂಡ್ ಎಲ್ಲರಿಗೂ ಗೊತ್ತಾಗುತ್ತೆ ನೀವು ಬಿರಿಯಾನಿ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಬಾಟಮ್ ನೋಡ್ಬೋದು ಎಷ್ಟು ನಾನ್ ಸ್ಟಿಕ್ಕಿಯಾಗಿ ವರ್ಕ್ ಆಗ್ತಿದೆ ಅಂತ. ಥಿಕ್ ಬಾಟಮ್ ಆಗಿರೋದ್ರಿಂದ ತುಂಬ ಈಸಿಯಾಗಿ ಕುಕ್ ಆಗ್ತಿತ್ತು, ಈವನಾಗಿ ಫ್ಲೇಮ್ ಎಲ್ಲ ಸ್ಪ್ರೆಡ್ ಆಗ್ತಿತ್ತು. ಆ್ಯಂಡ್
ತುಂಬ ಚೆನ್ನಾಗಿತ್ತು. ಐ ಎಂಜಾಯ್ಡ್ ಕುಕಿಂಗ್. ದ ಹೋಲ್ ಪ್ರಾಸೆಸ್ ವಾಸ್ ಸೋ ಸ್ಮೂತ್ ಆ್ಯಂಡ್ ನೈಸ್. ಆ್ಯಂಡ್ ಈಗ ನಾನು ಬಂದುಬಿಟ್ಟು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಬಿಟ್ಟು 1 ಗ್ಲಾಸ್ ಆಗೋಷ್ಟು ರೈಸ್ನ ಆ್ಯಡ್ ಮಾಡಿಕೊಂಡು ಆಮೇಲೆ ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟ್ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ವಾಟರ್ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ರೈಸ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡೋದು ಅಷ್ಟೇ. ಸೊ ಇದು ಒಂದು ಕುದಿ ಬರಬೇಕು ಅನ್ನೋವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ಟೇಸ್ಟ್ ನೋಡಿಬಿಟ್ಟು ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಏನಾದರೂ ಅನಿಸಿದ್ರೆ ನೀವೇನಾದರೂ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡೆ ಬಿಕಾಸ್ ನನಗೆ ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಒಂದು 2-3 ಕಡೆ ಚಿಲ್ಲಿ ಪೌಡರ್ ಮತ್ತು ಚಿಲ್ಲೀಸ್ನೆಲ್ಲ ಯೂಸ್ ಮಾಡಿದ್ದೀರಿ. ನೀವು ಕೂಡ ನೋಡಿಕೊಂಡು ನಿಮ್ಮ ಟೇಸ್ಟ್ ಪ್ರಕಾರ ನೀವು ಮಾಡ್ಕೊಬೋದು. ಆ್ಯಂಡ್ ಇವಾಗ ಬಂದುಬಿಟ್ಟು ಲಾಸ್ಟಲ್ಲಿ ನಾನು ಫೈನಲಾಗಿ ಸ್ವಲ್ಪ ಪುದೀನ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟೆ ಲಿಡ್ನ. ಸೊ ಈಗ ಪ್ರೆಷರ್ ಎಲ್ಲ ಆಗಿದೆ ಆ್ಯಂಡ್ ಜಸ್ಟ್ 1 ವಿಸಿಲ್ ನಾನು ಸ್ಲೋ ಫ್ಲೇಮಲ್ಲಿ ಮಾಡ್ತಾಯಿದ್ದು. ತುಂಬ ಪರ್ಫೆಕ್ಟಾಗಿ ಕುಕ್ ಆಗಿತ್ತು. ರೈಸ್ ಕೂಡ ಅಷ್ಟೇ ತುಂಬ ಉದುರುದ್ರೂ ಅಲ್ಲ ಅಥವಾ ತುಂಬ ಸಾಗಿಯಾಗಿ ಸ್ಟಿಕ್ಕಿಯಾಗೂ ಕೂಡ ಇಲ್ಲ. ಪರ್ಫೆಕ್ಟಾಗಿ ಕುಕ್ ಆಗಿತ್ತು. ಐ ವಾಸ್ ರಿಯಲಿ ಅಮೇಸ್ಡ್ ಬೈ ದ ರಿಸಲ್ಟ್ಸ್. ಆ್ಯಂಡ್ ನಾನು ಇದನ್ನು ನನ್ನ ಫ್ರೆಂಡ್ಸ್ ಕೂಡ ತೊಗೊಂಡೋಗಿದ್ದೆ. ಸೊ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂದರು ಆ್ಯಂಡ್ ಇವನ್ ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಇವಾಗ ನಾನು ಫೈನಲಾಗಿ 1-2 ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಬಿರಿಯಾನಿ, ರೈಸ್, ಚಿಕನ್, ಮಸಾಲ ಎಲ್ಲ. ಆ್ಯಂಡ್ ಒಂದು ಸ್ವಲ್ಪ ಕೂಡ ಬಾಟಮ್ಗೆ ಸ್ಟಿಕ್ ಆಗಿಲ್ಲ. ಸೊ ದಟ್ ವಾಸ್ ಒನ್ ಹ್ಯಾಪಿಯೆಸ್ಟ್ ಥಿಂಗ್. ಸೊ ಈಗ ಬಂದುಬಿಟ್ಟು ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಥವಾ ಈ 3 ಪ್ರಾಡಕ್ಟಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಬೇಕು ಅಂದರೆ ಯು ಕ್ಯಾನ್ ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಫಾರ್ ದ ಲಿಂಕ್ ಆ್ಯಂಡ್ ಯೂಸ್ ಮೈ ಕೂಪನ್ ಕೋಡ್ SPOORTI12 ಅವಿಲ್ 12% ಡಿಸ್ಕೌಂಟ್. ನಿಮ್ಮ ಮನೇಲೂ ಈ ಥರ 1 ಟೈಮ್ ಬಿರಿಯಾನಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇವಾಗ ಬಂದುಬಿಟ್ಟು ನಮ್ಮ ಫಾರ್ಮ್ ಹೌಸ್ ಗೃಹ ಪ್ರವೇಶಕ್ಕೆ ಪ್ರಿಪರೇಷನ್ಸ್ ಎಲ್ಲ ನಡೀತಿದೆ. ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿ ಫಿಕ್ಸ್ ಮಾಡಿಬಿಟ್ಟು ಈಗ ನಾವು ಪ್ರಿಪರೇಷನ್ ಮಾಡ್ಕೊತಿದ್ದೀವಿ. ಫಸ್ಟ್ ದೇವ್ರಿಗೊಂದು ಸೀರೆ. ಫಸ್ಟ್ ದೇವ್ರಿಗೊಂದು ಸೀರೆ. ದಿಸ್ ಈಸ್ ಹೌ ಆರ್ ದೇವ್ರ ಸೀರೆ ಸೀನ್ ಗೈಸ್. ನಾಳೆ ನಮ್ಮ ದೇವ್ರಿಗೆ ಇದೆ ಸೀರೆ. ಇದು ಏನು ಇದು ಫಸ್ಟ್. ಸೊ ಗೈಸ್ ಇದು ಬಂದ್ಬಿಟ್ಟು ನನ್ಗಂತ ನಮ್ಮ ಮಮ್ಮಿ ಗಿಫ್ಟ್ ತಂದಿರೋದು. ಚಾಪಿಂಗ್ ಬೋರ್ಡು ಇದು ಎಲ್ಲ ಇದೇನು ಹಿಂದೆ ಇರೋದು ಇದು ಅನ್ಕೊಂಡಾಮು. ಚಾಪಿಂಗ್ ಬೋರ್ಡ್ ಗೈಸ್, ಇದು ಚಾಪಿಂಗ್ ಬೋರ್ಡ್. ಚಿಕ್ಕದು ಕ್ಯೂಟ್ ಆಗಿರೋ ಒಂದು ಚಾಪಿಂಗ್ ಬೋರ್ಡು, ಒಂದು ಚಾಕು. ಈ ಚಾಕು ಶಾರ್ಪ್ ಇಲ್ಲ ಅಂದ್ರೆ ಶಾರ್ಪ್ ತಂದಿದ್ದೀನಿ. ಇದು ಸ್ಟವ್ಗೆ, ಆಮೇಲೆ ಒಂದು ಲೈಟ್ರು ಆಟೋಮೆಟಿಕ್ ಅಲ್ಲ ಅದು ಎಶಿಕಣ್ಣಿಂಗ್ ಒಂದು ಗಿಫ್ಟ್ ತಂದಿದ್ದೀನಿ. ಇದು ಕಾಫಿ ಫಿಲ್ಟ್ರು, ಆಮೇಲೆ ಸ್ಟೀಲ್ದು ಬಳಕೆ ಬರಲ್ಲ. ಇದು ಬಂದ್ಬಿಟ್ಟು ಹಾಲು ಉತ್ಸಕ್ಕೆ ಹೊಸ ಪಾತ್ರೆ. ಹಾಲು ಉತ್ಸಕ್ಕೆ ಪಾತ್ರೆ, ಹೊಸ ಪಾತ್ರೆ, ತಿಗ್ ಬಾಟಲ್. ಆಮೇಲೆ ಇದೊಂದು ಮನೆಗೆ ಸಿಜರು. ನಮ್ಮ ಬಾಲಾಜಿ ಇದಕ್ಕಿಂತ ದೊಡ್ಡ ಸಿಜರ್ ನಾಳೆ ಮಾಡ್ಬಿಟ್ಟ. ಚಾಕು. ಆಮೇಲೆ ಇದು ನನ್ನ ಫೇವ್ರೇಟ್ ನೈಫು. ನಾನು ಈ ತರ ನೈಫೇ ಯೂಸ್ ಮಾಡೋದು ಬ್ರದರ್. ಈ ತರ ನೈಫ್ ಯೂಸ್ ಮಾಡೋಣ ಆಯ್ತಾ. ಅದಾದ್ಮೇಲೆ ಇದು ಪಿಂಕಿಗೆ ಇದು ಇದು ಸ್ಫೂರ್ತಿಗೆ. ಮಾ ಹುಟ್ಟಿರೋದು ನಾನು ಫಸ್ಟ್ ಅಮ್ಮ. ಅದನ್ನ ಸ್ಫೂರ್ತಿಗೆ ಅಂತ ಹೇಳೋಗ್ತಾನೆ. ಇದೆಲ್ಲ ಬೇಕಾಗಿರೋದು ತಾನೆ ಅಮ್ಮ. ಅದೇ ನನ್ಗೆ ಹೇಳ್ತಾ ಇರೋದು ಈ ತರ ಫಿಲ್ಟರ್ ಸ್ಟೀಲ್ ತರಬೇಕಮ್ಮ. ಅದು ಎಷ್ಟು ಚೆನ್ನಾಗೈತೆ. ಇದು ನನಗೆ ಇಷ್ಟ ಆಯ್ತಮ್ಮ. ಇದು ಅಲ್ಲಿ ಫಿಲ್ಟರ್ ಚಿಕ್ಕದೈತಾ ಸ್ಟೀಲ್ದು, ಬಿಸಿ ಹಾಕೋ. ಆಮೇಲೆ ನಾವೇನು ಅಲ್ಲಿ ಅದಕ್ಕೆ ಇದು ಬೇಸಿಕ್ ಅಂತ ತಗೊಂಡು ಇದೆಲ್ಲ ಅಲ್ಲಿಗೆನೆ ತಗೊಂಡಿರೋದು. ಅದು ಒಂದು ಫುಲ್ ಸೆಟ್ ನಿಂಗೆ ಅಷ್ಟೇ. ಅವ್ನು ಹೇಳ್ಬಿಟ್ಟು ಬಂದಿದ್ದೀನಿ ನೆಕ್ಸ್ಟ್ ವೀಕ್ ಬರ್ತಿರ್ತಿಲ್ವ. ತಟ್ಟೆ ಸ್ಟ್ಯಾಂಡು, ಬಾಕ್ಸ್ಗಳು, ಪ್ಲೇಟ್ಸು ಇವಾಗೆಲ್ಲ ಮನೇಲಿ ಇರೋದು ಎತ್ಕೊಬೇಕು. ಒಂದಷ್ಟು ಪ್ಲೇಟು, ಸ್ಪೂನ್ಸು, ಗ್ಲಾಸಸ್ಸು, ಮೇಲೆ ಮನೆ ಅದೆಲ್ಲ. ಡ್ಯಾಡಿ ಜಾಸ್ತಿನೇ ಟಾರ್ಚರ್ ಕೊಡ್ತಾರೆ ನಮಗೆ. ಹಿಂಗೆ ನಾವು ಹೆಂಗೆ ರೆಡಿ ಆಗೋದು ಇದು ಮಾಡೋದು. ಏನಾಗ್ತಾನಮ್ಮ ಒಂದಿನ ಮುಂಚೆ ಓಕೆ ನಾಳೆ ಪೂಜೆ ಅಂದ್ರೆ ಒಂದಿನ ಮುಂಚೆ ಹೇಳ್ಬೇಕು. ನಾನಂದ್ರೆ ಇವತ್ತು ಆಕ್ಚುಲಿ ನೆನ್ನೆ ಹೇಳಿದ್ದು ಬಟ್ಟೆ ತಗೊಂಡಿಲ್ಲ. ನೆನ್ನೆ ಮಧ್ಯಾಹ್ನ ಹೇಳಿದ್ದು ಫ್ರೈಡೆ ಮಾಡೋಣ ಅಂತ ಅಂದ್ರು. ಆಮೇಲೆ ನೋಡಿದ್ರೆ ಮಧ್ಯಾಹ್ನ ಫೋನ್ ಮಾಡ್ಬಿಟ್ಟು ಇವತ್ತು ಸರಿ ನೋಡು ನಡಿ ಫೋನ್ ಎತ್ಕೊಂಡು ಚಿಕ್ಕಮ್ಮ ಮಾಡಿರ್ಬೇಕು ನನ್ನ ತಂಗಿ.
ಏನೇನೋ ಅನ್ಕೊಂಡಿದ್ರಿ, ಇವಾಗ ನೋಡಿದ್ರೆ ಸಡನ್ ಆಗಿ ಅದ್ರ ಜೊತೆಗೆ ಯಾರನ್ನ ಇನ್ವೈಟ್ ಮಾಡ್ತಾ ಇಲ್ಲ. ಅದೊಂದು ನಾನು ಎಷ್ಟು ಚೆನ್ನಾಗಿರೋ ದೊಡ್ಡ ಸ್ಟವ್ ತಗೊಂಡ್ರೆ ಚಿಕ್ಕ ಸ್ಟವ್ ಬಂದ್ಬಿಟ್ಟು ನಮ್ಮ ಮಮ್ಮಿ ಬಾಲಾಜಿ ಅಂಕಲ್ ಇಬ್ಬರು ಹೋಗಿ ತೊಗೊಂಬಂದಿದ್ದು. ಸೊ ಅಲ್ಲಿ ಅವ್ರಿಗೆ ಗೊತ್ತಾಗಿಲ್ಲ ಇದು ದೊಡ್ಡದಂತಲೇ ತೊಗೊಂಬಂದ್ಬಿಟ್ಟಿದ್ದಾರೆ. ಬಟ್ ಮನೆಗೆ ಬಂದು ನೋಡಿದ್ಮೇಲೆ ತುಂಬ ಚಿಕ್ಕದು ಅಂತ ಅನಿಸ್ತು. ಅದಕ್ಕೆ ಇವಾಗ ಏನು ಮಾಡಬೇಕು ಅಂತೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಇನ್ ಆನ್ ಟೈಮ್. ಆ್ಯಂಡ್ ತುಂಬ 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 ಪ್ರಿಪ್ರೇಷನ್ಸ್ ಇತ್ತು. ಜಸ್ಟ್ ಹಾಫ್ ಅ ಡೇ ಅಂದರೆ ಪ್ರಾಬಬ್ಲಿ ನಮಗೊಂದು 5 to 6 hours ಸಿಕ್ಕಿದ್ದೇನೋ ಅಷ್ಟೇ. ಅಷ್ಟು ಮನೆ ಎಲ್ಲ ಕ್ಲೀನ್ ಮಾಡಿ ಏನೇನು ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಪ್ರಾಪರ್ ಪ್ರಿಪ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ 8 ಗಂಟೆಗೆ ಪೂಜೆ ಇದ್ದಿದ್ದು. ಸೊ ಗೈಸ್ ಇವಾಗ ನಾವು ಫಸ್ಟ್ ನನ್ನ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ರೂಮಲ್ಲಿ ಸ್ವಲ್ಪ ಥಿಂಗ್ಸ್ ನಾನು ಶಾಪ್ ಮಾಡಿದ್ದೀನಿ, ಅದೆಲ್ಲ ನಮ್ಮ ಮಮ್ಮಿಗೆ ತೋರಿಸ್ಬೇಕು ಅಂತ. ಔಚ್ ಎಲ್ಲಿ ಆಯ್ತು ಇಕ್ಕಿಲ್ಲ, ಆಮೇಲೆ ನೋಡ್ತೀವಿ. ಹಾಂ ನೋಡಿದ್ರಾ? ಹ್ಞೂ ಯಾರನ್ನೂ ಕಳಿಸ್ಬೇಡ್ರಿ. ಅದೆಲ್ಲ ಡ್ಯಾಡಿ ಒಂದು ಲಿಸ್ಟ್ ಕಳ್ಸೈತಲ್ಲಮ್ಮ. ಡೆಕೋರೇಷನ್ ಏನು 100-150 ರೂಪಾಯಿ ಇರುತ್ತೆ. ಒಂದು 4-5 ಚೆತ್ಕೊಂಡ್ಬರ್ತೀನಿ. ನೀವು ಹಾಕೊಳ್ಳೋ ಹಾರ ಬೇಕಾ ಬೇಡ? ಇಲ್ಲ ಅದು ಅವ್ರು ತರ್ತಾರಲ್ಲಮ್ಮ. ನಂಗೊಂದು ದಿಂಡು ನಂಗೊಂದು ದಿಂಡು ಬೇಕಮ್ಮ. ನಂಗೆ ಒಂದೇ ಒಂದು ಕಾಂಪ್ಲಿಮೆಂಟ್ರಿ ಮಲ್ಲಿಗೆ ದಿಂಡು ಚೆನ್ನಾಗಿರೋದು. ಈಗ ಸರಿ ಬಾ. ಡಿನ್ನರ್ ಟೈಮ್. ಡಿನ್ನರ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ನಾನು ಚಪಾತಿ ಹಿಟ್ಟನ್ನ ಕಲಿಸ್ಬಿಟ್ಟು ಈ ಥರ ರೌಂಡ್ ಬಾಲ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಆ್ಯಂಡ್ ಚಪಾತಿ ಮಾಡಿಟ್ರೆ ಹಾಟ್ ಬಾಕ್ಸಲ್ಲಿ ಇರುತ್ತೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಐ ವಿಲ್ ಹ್ಯಾವ್ ಡಿನ್ನರ್ ಬಿಕಾಸ್ ಮಧ್ಯಾಹ್ನ ಚೆನ್ನಾಗಿರೋ ಬಿರಿಯಾನಿ ತಿಂದೆ ನಾನು ಹೊರಗಡೆ. ಸೊ ಅದಕ್ಕೆ ನಾವು ಸೇ ನೋ ಟು ಬಿರಿಯಾನಿ, ಐ ಮೀನ್ ಸೇ ನೋ ಟು ಚಪಾತಿ. ಸೊ ಆದರೆ ಒಂದು ಚಪಾತಿ or some ಫ್ರೂಟ್ಸ್ ಏನೋ ಅಷ್ಟೇ ನನ್ನ ಡಿನ್ನರ್. ಆ್ಯಂಡ್ ಯಾ ದಟ್ ಈಸ್ ಇಟ್. ಆ್ಯಂಡ್ ಸಡನ್ ಆಗಿ ಎಲ್ಲ ತುಂಬ ಬೇಗ ತುಂಬ ಎಲ್ಲ ಫುಲ್ ಫೋಕಸ್ಡಾಗಿ ತುಂಬ ಚೆನ್ನಾಗಿ ಎಲ್ಲ ಬೇಗ ಆಗ್ತಾಯಿದೆ. ಆ್ಯಂಡ್ ಈ ಬ್ಲಾಗ್ ಕೂಡ ನೀವು ನಾಳೆನೇ ನೋಡ್ಬೋದು. ಈ ಬ್ಲಾಗ್ನ ಐ ಮೀನ್ ಇವತ್ತು ನಾನು ಬ್ಲಾಗ್ ಶೂಟ್ ಮಾಡ್ತಿದ್ರೆ ನಾಳೆ ಅಥವಾ ನಾಳೆದು ನೋಡ್ಬಿಟ್ಟಿರ್ತೀರ. ಬಿಕಾಸ್ ಐ ಹ್ಯಾವ್ ಮೆನಿ ವ್ಲಾಗ್ಸ್ ಪೆಂಡಿಂಗ್. ಲೈಕ್ ಎಷ್ಟೊಂದು ವ್ಲಾಗ್ಸ್ ಇದೆ, ಬಟ್ ಅದೆಲ್ಲ ಶೇರ್ ಮಾಡೋಕ್ಕೆ ಒಂದು ಪ್ರಾಪರ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ದಟ್ ಟೈಮ್ ಕಮ್ಸ್ ಗೈಸ್ ಹಿಂಗೆ ವ್ಲಾಗ್ ಹಾಕ್ಬಿಟ್ಟು. ಚಪಾತಿಗೆ ಇವತ್ತು ಮಟನ್ ಕರಿ ಇದೆ. ಆ್ಯಂಡ್ ಅದ್ರ ಜೊತೆಗೆ ಬರೀ ಬೇಳೆ ಸಾರು ಆ್ಯಂಡ್ ಬೀನ್ಸ್ ಪಲ್ಯ. ಸೊ ಬೀನ್ಸ್ ಬಂದ್ಬಿಟ್ಟು ನಮ್ಮ ಫಾರ್ಮ್ದೇ ಬೀನ್ಸ್, ಅದಕ್ಕೆ ವಿ ಆರ್ ವೆರಿ ಹ್ಯಾಪಿ. ಸೊ ಯಾ ದಟ್ ಇಸ್ ಇಟ್. ಲೆಟ್ಸ್ ಮೇಕ್ ಚಪಾತಿ. ಓ ನೀನು ಮಾಡ್ಕೊಂತಾರದು ಮರ್ತೋಗ್ತೀಯ ಅಂತ ವಿಡಿಯೋನ. ಸರಿ ಇದೊಂದು ಇದಿಷ್ಟು ಇದು ಬೇಡ ಆಯ್ತಾ. 2 ಮಣೆ ಇದು ಈಕ್ವಲ್ ಆಗಿರೋದು 2 ಮಣೆ. ಆಮೇಲೆ ಅಲ್ಲಿರೋ ಮ್ಯಾಟು ಚಾಪೆ ಇದಿಷ್ಟು. ಓಕೆನಾ? ಇದನ್ನ ಕೆಳಗಡೆ ತೊಗೊಂಡೋಗಿ ತೊಳೆದ್ಬಿಟ್ಟು ನಾನು ರೆಡಿ ಮಾಡ್ತೀನಿ ಇದನ್ನ. ಅಷ್ಟರಲ್ಲಿ ಇದಿಷ್ಟು ತೊಗೊಂಡು ಆಯ್ತು ಗೊತ್ತಾಯ್ತಾನೆ. ಇವಾಗ ಫಸ್ಟ್ ಫ್ಲೋರಿಗೆ ರೆಡಿ. ಅಲ್ಲಿ ಎಕ್ಸ್ಟ್ರಾ ಪಂಚೆಗಳು ಅವೆಲ್ಲ ಇಟ್ಟಿದ್ದೀನಲ್ಲ ಅವು ಎತ್ಕೊಂತೀನಿ. ಆಮೇಲೆ ಇಷ್ಟೊಂದು ಆಸೆ ಇಟ್ಕೊಂಡು ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೇನೋ ಅಂದ್ಕೊಂಡಿದ್ದೆ. ಏನು ನನ್ನ ಪುಟ್ಟ ಸಂಸಾರಕ್ಕೆ ತಯಾರಿ. ಇವಾಗ ಅಲ್ಲೆಲ್ಲ ಎತ್ತಿಟ್ಟಿದ್ದಾಯ್ತು. ಇವಾಗ ದೇವ್ರ ಮನೆಯದು ಏನೇನು ಬೇಕೋ ಅವೆಲ್ಲ ಎತ್ಕೊಬೇಕು. ಆದ್ರೂ ನಿಮ್ಮ ಡ್ಯಾಡಿ ಮಾಡಿದ್ ಕರೆಕ್ಟ್ ಅನಿಸ್ತಾ ಇತ್ತ ಸ್ಫೂರ್ತಿ ನಿಂಗೆ? ಎಷ್ಟು ದಿವಸದಿಂದ ನಾವು ಎಷ್ಟು ಆಸೆ ಇಟ್ಕೊಂಡಿದ್ರಿ. ಅಲ್ಲೂ ಅಷ್ಟೇ ಹುಡ್ವರ್ಕ್ ಅದನ್ನೂ ನಾವು ಹೇಳ್ದಂಗೆ ಮಾಡಿಲ್ಲ. ಸರಿ ನೀನೇನೋ ಮಾಡು ಸ್ಫೂರ್ತಿ.
ಸೊ ಅದೇ ದಿನ ಎಲ್ಲದನ್ನು ಏನೇನೆಲ್ಲ ಬೇಕೋ ಅದನ್ನೆಲ್ಲ ಕಾರಲ್ಲಿ ಲೋಡ್ ಮಾಡಿಬಿಡೋಣ, ಕಾರಲ್ಲೆಲ್ಲ ಇಟ್ಬಿಡೋಣ. ಬಿಕಾಸ್ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ನಾವು ರೆಡಿ ಆಗೋದಾ ಅಥವಾ ಇದನ್ನೆಲ್ಲ ಅರೇಂಜ್ ಮಾಡಿ ಕಳಿಸೋದಾ ಅಂತೆಲ್ಲ ಫುಲ್ ಹಸಲ್ ಇರಬಾರ್ದು ಅಂತ ಅಂದ್ಬಿಟ್ಟು ಎಲ್ಲದನ್ನು ಇವಾಗ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತಿದ್ದೀವಿ. ಆ್ಯಂಡ್ ಅದೆಲ್ಲ ಮಾಡೋಷ್ಟೊತ್ತಿಗೆ ನಾನು ಕೂಡ ಊಟ ಮಾಡೋ ಟೈಮ್ ಆಗಿತ್ತು. ಸೊ ಅದಕ್ಕೆ ಸ್ವಲ್ಪ ಚಿಕನ್ ಅದು ಇದು ಎಲ್ಲ ತರಿಸಿದ್ದೆ. ಸೊ ಅದೆಲ್ಲ ಓಪನ್ ಮಾಡ್ತಿದ್ದೆ. ಆ್ಯಂಡ್ ಇವಾಗ ಬಂದುಬಿಟ್ಟು ಪಾಪುಗೆ ಹೊಸ ಬೈಕ್ ಕೊಡ್ಸಿದ್ದಾರೆ ನಮ್ಮ ಡ್ಯಾಡಿ. ಸೇಮ್ ಸೋನುಗೇನು ಕೊಡ್ಸಿದ್ರು ಅದೇ ಥರದ್ದು, ಬಟ್ ಸ್ವಲ್ಪ ದೊಡ್ಡದಿತ್ತು. ಆ್ಯಂಡ್ ಪಾಪು ವಾಸ್ ರಿಯಲಿ ಹ್ಯಾಪಿ ಸೀಯಿಂಗ್ ದ್ಯಾಟ್. ಅವ್ನ ಖುಷಿ ನೋಡಿ, ಅವ್ನ ಹ್ಯಾಪಿನೆಸ್ ನೋಡಿ ಫುಲ್ ಫ್ಲೈಯಿಂಗ್ ಆಗಿದ್ದ. ಬೆಳ್ಗೆ ಇರ್ಬೇಕಿತ್ತಲ್ಲ ಒಂಚೂರು. ಓ ಬಾಲಾಜಿ ಬೇರೆ ಗಾಡಿ ತರ್ತೀನಿ ಅಂದಿದ್ಕೆ ಅವ್ನ ಗಾಡಿ ಬರಲ್ಲ ಮೋಯೆ ಮೋಯೆ ಅಂದ್ಬಿಟ್ನಂತೆ. ನನ್ ಗಾಡಿ ಬರಲ್ಲ ಮೋಯೆ ಮೋಯೆ ಅಂತೀಯ. ಪೂಜೆ ಮಾಡ್ಬೇಕಿಲ್ಲಿ ಬಂಗಾರ ತಂದೆ. ಓಹೋ ಹೆಂಗೋ ಕಳ್ತೆ. ಅಷ್ಟೇ ಶಾಂತಿಗೆ ತೋರಿಸ್ಬಿಡ್ಬೇಕಿಲ್ಲ. ಹುಷಾರು ಹುಷಾರು ಹುಷಾರಲ್ಲಿ. ತಿರಗ್ ಸಂಗೆ ಅದು ಹಳೇದು, ಅದು ಹೊಸದು. ಹೆಂಗೋ ಗೊತ್ತಾಯ್ತು ನಿಂಗೆ ರಿವರ್ಸ್ ಎಲ್ಲ ಕಾಲ್ ಹತ್ರ ಐತೆ ಬ್ರೇಕ್. ಎಷ್ಟು ಥರದ ಬೈಕ್ಸ್ ಬಂದಿದೆ ಗೊತ್ತಾ. ಪೆಟ್ರೋಲ್ ಹಾಕೋಕೆ ಬೈಕ್ ಕೂಡ ಬಂದಿದೆ. ನಮ್ಮ ಡ್ಯಾಡಿಯಲ್ಲಿ ಹೋಗಿ ಎಲ್ಲದನ್ನು ತೋರಿಸಿದ್ಬಿಟ್ಟು ಅದಾದಮೇಲೆ ಫೈನಲ್ಗೆ ಇದು ಸೆಲೆಕ್ಟ್ ಮಾಡಿದ್ರು. ಬಿಕಾಸ್ ಈ ಬಾಡಿ ಮೆಟಲ್ ಬಾಡಿ ಅಂತೇನೋ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ಆಲ್ಮೋಸ್ಟ್ 20,000 or 25,000 ಪ್ಲಸ್ ಐ ಥಿಂಕ್. ನಂಗೆ ಪ್ರಾಪರಾಗಿ ರೇಟೆಲ್ಲ ಗೊತ್ತಿಲ್ಲ. ಆ್ಯಂಡ್ ತುಂಬ ಜನ ಕೇಳಿದ್ರಿ ನಾನು ಸ್ಟೋರಿಗೆಲ್ಲ ಹಾಕಿದಾಗ, ದಟ್ ಇಸ್ ವೈ ಐ ಆಮ್ ಟೆಲ್ಲಿಂಗ್ ಹಿಯರ್. ಆ್ಯಂಡ್ ಮುಂಚೆ ಸೋನು ಬೈಕ್ ಕೂಡ ಅಷ್ಟೇ, ಅವಾಗ ಇನ್ನೂ ಎಕ್ಸ್ಪೆನ್ಸಿವ್ ಆಗಿತ್ತು. ಸೋನು ಬೈಕ್ಗೆ 27,000 ತನಕ ಬಿದ್ದಿತ್ತು. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತೀರಿ ಬಿಕಾಸ್ ಇಟ್ಸ್ ಗೋಯಿಂಗ್ ಟು ಬಿ ಸೂಪರ್ ಇಂಟ್ರೆಸ್ಟಿಂಗ್. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಮೇತ ತಾಪಲ ಹೋಗ್ತೈತಿ.